ಕುಮಾರಸ್ವಾಮಿ ಒಂದು ಕಡೆ ಹೇಳ್ತಾರೆ, ನಾನು ಸಿದ್ದರಾಮಯ್ಯನವ್ರ ರಾಜೀನಾಮೆ ನಾನು ಕೇಳಲ್ಲ ಅಂತಾರೆ. ಇಲ್ಲಿ ನೋಡ್ತಾರೆ ಅವ್ರ ಪಕ್ಷದ ಕಾರ್ಯಕರ್ತರನ್ನು ಬಿಟ್ಟು ಪ್ರತಿಭಟನೆ ಮಾಡಿಸ್ತವ್ರೆ. ಕೇಂದ್ರ ಸರ್ಕಾರದ ಷಡ್ಯಂತ್ರದ ಭಾಗವಾಗಿ ಇವತ್ತು ರಾಜಭವನ ಸಂಪೂರ್ಣ ದುರುಪಯೋಗ ಆಗಿದೆ. ಕುಮಾರಸ್ವಾಮಿದು ಒಂದೆರಡು ಫೋಟೋಗಳು ನೋಡಿದೆ ನಾನು ವಾಟ್ಸಪ್ ಅಲ್ಲಿ. ಆ ಎರಡು ನಾಲಿಗೆಯಲ್ಲಿ ಒಂದು ನಾಲಿಗೆ ಒಂಥರ ಮಾತಾಡಿದ್ರೆ ಇನ್ನೊಂದು ನಾಲಿಗೆ ಇನ್ನೊಂದು ತರ ಮಾತಾಡ್ತದೆ. ಈ ಜರ್ಮನ್ ಅಲ್ಲಿ ಒಬ್ಬ ಇದ್ನಂತೆ ಗೊಬೆಲ್ಸ್ ಅಂತ ಹೇಳಿ, ಅವನು ಹೇಳ್ತಾ ಇದ್ದಂತೆ ಒಂದು ಸುಳ್ಳನ್ನ ನೀವು 1000 ಸಾರಿ ಹೇಳಿದ್ರೆ ಆ ಸುಳ್ಳು ಸತ್ಯ ಆಗುತ್ತೆ ಅನ್ನುವಂಥದ್ದು. ಅಂದ್ರೆ ಬಿಜೆಪಿ ಅಂದ್ರೆ ಒಂದು ರೀತಿಯಲ್ಲಿ ವಾಷಿಂಗ್ ಮಿಷನ್ ತರ ಆಗ್ತಾ ಇದೆ. ಇವತ್ತು ಭ್ರಷ್ಟಾಚಾರಿಗಳ ಕೂಪವೇ ಅದನ್ನು ಇಟ್ಕೊಂಡು ಬೇರೆ ಪಕ್ಷಗಳನ್ನು ಟೀಕೆ ಮಾಡೋದು ಕೊಟ್ಟಿದ್ದಾರೆ. ನಮ್ಮ ಶೋಷಿತ ಸಮುದಾಯಗಳ ಒಕ್ಕೂಟದ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ನಾವು ಮೌನವಾಗಿ ಕರಾಳ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ. ಕಾರಣ ಏನು, ರಾಜ್ಯಪಾಲರು ಕೇಂದ್ರದ ಅಣತಿಯಂತೆ ಮೋದಿ ಮತ್ತು ಶಾರವರು ಹೇಳದ ರೀತಿಯಲ್ಲಿ ಇವತ್ತು ಅವರು ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅದು ಕಾನೂನು ಪ್ರಕ್ರಿಯೆ ಆರಂಭ ಆಗಿದೆ. ಆದರೆ ಇವತ್ತು ಇಡೀ ದೇಶದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ದೊಡ್ಡ ದನಿ ಏನಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು. ಎಲ್ಲ ಶೋಷಿತ ಸಮುದಾಯಗಳ ಅವರ ಸಾಂವಿಧಾನಿಕ ಹಕ್ಕುಗಳ ಬಗ್ಗೆ, ಅವರಿಗೆ ದಕ್ಕಬೇಕಾದಂತಹ ಸಂವಿಧಾನದ ಹಕ್ಕುಗಳ ಬಗ್ಗೆ ಇವತ್ತು ಏನಾದರೂ ಮಾತನಾಡೋದಾದರೆ ಅದು ಸಿದ್ದರಾಮಯ್ಯನವರು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬರದ ರೀತಿಯಲ್ಲಿ ಇವತ್ತು ಶೋಷಿತ ಸಮುದಾಯಗಳು ಅವರ ಬೆನ್ನಿಗೆ ನಿಂತ್ಕೊಳ್ಬೇಕಾಗಿದೆ. ಯಾಕಂದರೆ ಇತಿಹಾಸದ ಉದ್ದಕ್ಕೂ ಕೂಡ ನಾವು ನೋಡಿದ್ದೇವೆ, ಈ ಸಮುದಾಯಗಳಿಗಾಗಿ ಯಾರು ಹೋರಾಟವನ್ನು ಮಾಡಿ ತಮ್ಮ ಪ್ರಾಣವನ್ನು ತಮ್ಮ ಬದುಕನ್ನು ಸಮರ್ಪಿಸ್ಕೊಂಡ್ರು ಅವರ ವಿರುದ್ಧ ಈ ವೈದಿಕ ಶಾಹಿ ತನ್ನ ಕುತಂತ್ರಗಳನ್ನು ಮಾಡ್ತಾನೆ ಬರ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ, ಅದು ಮೋದಿ ಮತ್ತು ಶಾ ಮತ್ತು ಇಲ್ಲಿನ BJPಯ ಬಾಲ್ಬಡುಕರು, ಯಾಕಂದರೆ ಇವ್ರು ಯಾರಿಗೂ ಕೂಡ ಧೈರ್ಯನೇ ಇಲ್ಲ. ಇವತ್ತು ಮೋದಿ ಮತ್ತು ಶಾ ಮುಂದೆ ನಿಂತ್ಕೊಂಡು ಕರ್ನಾಟಕಕ್ಕೆ ದಕ್ಕಬೇಕಾದಂಥ ಪಾಲನ್ನು ಕೇಳುವ ಧೈರ್ಯ ತಾಕತ್ತು ಈ BJP ಮತ್ತು JDSಗಿಲ್ಲ. ಸೊ ಇಂಥವರಿಂದ ನಾವು ಏನನ್ನು ನಿರೀಕ್ಷಿಸಬೇಕಾಗತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಇವತ್ತು ಏನು ಸಿದ್ದರಾಮಯ್ಯನವರ ಬಗ್ಗೆ ಇಲ್ಲ ಸಲ್ಲದಂಥ ಆರೋಪಗಳನ್ನು ಮಾಡಿ ಅವರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಇದು ಹೇಗಿದೆ ಅಂದರೆ, ಈ ಜರ್ಮನ್ನಲ್ಲಿ ಒಬ್ಬ ಇದ್ದಂತೆ ಗೊಬೆಲ್ಸ್ ಅಂತ ಹೇಳಿ, ಅವನು ಹೇಳ್ತಾ ಇದ್ದಂತೆ ಒಂದು ಸುಳ್ಳನ್ನು ನೀವು 1000 ಸಾರಿ ಹೇಳಿದ್ರೆ ಆ ಸುಳ್ಳು ಸತ್ಯ ಆಗುತ್ತೆ ಅನ್ನುವಂಥದ್ದು. ಇದು RSS ಮತ್ತು BJP, ಆ BJPಯ ಜೊತೆ ಸೇರ್ಕೊಂಡಿರುವಂಥ ಈ ದುಷ್ಟಕೂಟ ಈ JDS, ಅದು ಕುಟುಂಬ ವ್ಯವಸ್ಥೆ, ಅದು ಕುಟುಂಬದ ಪಕ್ಷ ಅದು JDS. ಸೊ ಇವರಿಬ್ಬರು ಸೇರಿಕೊಂಡು ಇವತ್ತು ಈ ಸುಳ್ಳನ್ನೇ ಸತ್ಯ ಮಾಡೋಕ್ಕೆ ಹೊರಟಿದ್ದಾರೆ. ಇದು ಖಂಡಿತ ಈ ಸತ್ಯವನ್ನು ರುಜುವಾತು ಮಾಡೋಕ್ಕೆ ಅವ್ರ ಆಗೋದಿಲ್ಲ. ಕಾನೂನಿನ ಪ್ರಕಾರ ಸಿದ್ದರಾಮಯ್ಯನವರು ಅವರು ಅದರಿಂದ ಸಂಪೂರ್ಣವಾಗಿ ಆ ಒಂದು ತೀರ್ಪಿನಲ್ಲಿ ಅವರು ಹೊರಗಡೆ ಬರ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ಇವತ್ತು ಮೋದಿಗೆ ಸರಿಸಾಟಿಯಾಗಿ ನಿಲ್ಲುವಂಥ ಒಬ್ಬ ಜನನಾಯಕ ಈ ದೇಶದಲ್ಲಿ ಇದ್ದರೆ ಅದು ಸಿದ್ದರಾಮಯ್ಯನವರು ಮಾತ್ರ. ಆ ಭಯ ಇಟ್ಕೊಂಡು ಇವತ್ತು ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂದಿನ ಚುನಾವಣೆಯಲ್ಲೂ ಕೂಡ ಕರ್ನಾಟಕದ ಜನತೆ BJPಗೆ JDSಗೆ ಸರಿಯಾದ ಪಾಠ ಕಲಿಸಿದ್ದಾರೆ. ಆ ಪಾಠ ಅದರಿಂದ ಇನ್ನೂ ಅವರು ಕಲ್ತಿಲ್ಲ, ಇನ್ನೂ ಅದನ್ನು ಮತ್ತೆ ಮಾಡ್ತಾ ಹೋಗ್ತಾ ಇದ್ದಾರೆ. ಅದರಿಂದ ಅವರು ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ಹೇಳಿ ಇವತ್ತು ನಾವು ಸಿದ್ದರಾಮಯ್ಯನವ್ರ ಪರವಾಗಿ ಇರ್ತೀವಿ. ತಮ್ಮ ಒಂದು ಕೇಸುಗಳನ್ನೆಲ್ಲ ಮುಚ್ಚಾಕೊಳ್ಳೋದಕ್ಕಾಗಿ ಈ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಆ ಒಡಂಬಡಿಕೆ ಮುಖಾಂತರ ನಾನು ಈ ರಾಜ್ಯದ ಇದು ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರವನ್ನು ತೆಗಿತೀನಿ ಅಂತ ಒಂದು ವಾಗ್ದಾನವನ್ನು ಕುಮಾರಸ್ವಾಮಿಯವರು ಈ ದೇಶದ ಪ್ರಧಾನಿ ಮೋದಿಯವರಿಗೂ ಮತ್ತು ಅಮಿತ್ ಶಾ ಅವರಿಗೆ ಮಾತು ಕೊಟ್ಟು ಆ ಮಾತಿನಂತೆ ಈ ದಿವಸ ಕೆಲಸ ಮಾಡ್ತಾ ಇದ್ದಾರೆ. ಈ ಪಿತೂರಿಯನ್ನು ನಾವು ಸಹಿಸಲ್ಲ, ಅವ್ರಿಗೆ ಕಿರುಕುಳ ಕೊಡೋದನ್ನು ನಾವು ಸಹಿಸಲ್ಲ. ಅವ್ರ ಅಪರಾಧಿ ಅಂತ ನಿರೂಪಣೆ ಆಗೋ ತನಕ ಅವ್ರಿಗೆ ಯಾವುದೇ ರೀತಿಯ ಒಂದು ಕಿರುಕುಳವನ್ನು ಕೊಟ್ಟರೂ ಕೂಡ ನಾವು ಸುಮ್ಮನೆ ಕೂರಲ್ಲ. ನಮ್ಮ ಹೋರಾಟಗಳನ್ನು ನಾವು ಮುಂದುವರಿಸ್ತೇವೆ. ಅವರ ರಾಜೀನಾಮೆ ಕೇಳೋದಕ್ಕೂ ಕೂಡ ಅವರಿಗೆ ನೈತಿಕವಾದ ಒಂದು ಹಕ್ಕಿಲ್ಲ. ಯಾಕೆಂದರೆ ಎಲ್ಲರೂ ಕಳ್ಳರೇ ಅಲ್ಲಿರೋರು. ಕಳ್ಳರಿಗೆ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯನವರ ಒಂದು ರಾಜೀನಾಮೆ ಕೇಳೋದಕ್ಕೆ? ಇವರು ಅಪರಾಧಿ ಅಂತ ಪ್ರೂವ್ ಮಾಡಲಿ.
ಅಪರಾಧಿ ಅಂತ ಪ್ರೂವ್ ಮಾಡಲಿ, ನಾವು ನಿರಪರಾಧಿಗಳು ಅಂತ ಅವ್ರು ಪ್ರೂವ್ ಮಾಡ್ಕೊ ಬರಲಿ, ಆಮೇಲೆ ಅವ್ರ ರಾಜೀನಾಮೆಯನ್ನು ಕೇಳಲಿ. ಅದು ಬಿಟ್ಟು ಅವ್ರದ್ದೇ ಒಂದು ಅವ್ರ ವಿರುದ್ಧನೇ ಕೇಸುಗಳಿರ್ಬೇಕಾದ್ರೆ, ಅವರೇ ತಪ್ಪುಗಳು ಮಾಡಿರ್ಬೇಕಾದ್ರೆ ಅವ್ರ ರಾಜೀನಾಮೆ ಕೇಳಿರೋದು ತಪ್ಪು. ಕುಮಾರಸ್ವಾಮಿ ಒಂದು ಕಡೆ ಹೇಳ್ತಾರೆ, ನಾನು ಸಿದ್ದರಾಮಯ್ಯನವ್ರ ರಾಜೀನಾಮೆ ನಾನು ಕೇಳಲ್ಲ ಅಂತಾರೆ. ಇಲ್ಲಿ ನೋಡ್ತಾರೆ ಅವ್ರ ಪಕ್ಷದ ಕಾರ್ಯಕರ್ತರನ್ನ ಬಿಟ್ಟು ಪ್ರತಿಭಟನೆ ಮಾಡಿಸ್ತವ್ರೆ. ಇದು ಒಂಥರ ಮೀನಿಂಗ್ಲೆಸ್. ಇದು ಎರಡು ನಾಲಿಗೆ ಅಂತಾರೆ. ಇದು ಕುಮಾರಸ್ವಾಮಿದು ಒಂದೆರಡು ಫೋಟೋಗಳು ನೋಡಿದೆ ನಾನು ವಾಟ್ಸಪ್ಪಲ್ಲಿ. ಅವಾಗ ಎರಡು ನಾಲಿಗೆ ಇದೆಯಂತೆ. ಆ ಎರಡು ನಾಲಿಗೆಯಲ್ಲಿ ಒಂದು ನಾಲಿಗೆ ಒಂಥರ ಮಾತಾಡಿದ್ರೆ ಇನ್ನೊಂದು ನಾಲಿಗೆ ಇನ್ನೊಂದು ಥರ ಮಾತಾಡ್ತದೆ. ಇಂತಹ ವ್ಯಕ್ತಿಗಳನ್ನು ನಾವು ಅವರು ಏನು ಆ ಪಿತೂರಿ ಮಾಡ್ತಿದ್ದಾರೆ, ಆ ಪಿತೂರಿಗೆ ನಾವು ಹೆದರ್ಕೊಂಡು ಇವತ್ತು ಸಿದ್ದರಾಮಯ್ಯನವರಿಗೆ ನಿಮ್ಮ ಬೆನ್ನಿಂದೆ ನಾವಿದ್ದೇವೆ, ನೀವು ಯಾವುದೇ ಕಾರಣಕ್ಕೂ ನೀವು ಜಗ್ಗಬೇಡಿ, ಮತ್ತು ನಿಮ್ಮ ಒಂದು ರಾಜೀನಾಮೆ ಕೇಳೋದಕ್ಕೆ ಯಾರಿಗೂ ನೈತಿಕತೆ ಇಲ್ಲ. ನೀವು ಅವರ ಒಂದು ಒತ್ತಾಯಕ್ಕೆ ನೀವು ಮಣಿದು ರಾಜೀನಾಮೆ ಕೊಡುವಂಥ ಅಗತ್ಯನೂ ಇಲ್ಲ ಅಂತ ಅನ್ನೋದನ್ನು ನಾವು ಅವರಲ್ಲಿ ಕೇಳ್ಕೊಳ್ತಿದ್ದೀವಿ. ಕುಮಾರಸ್ವಾಮಿ ಬೇಲ್ ಮೇಲೆ ಅವರು ಓಡಾಡ್ತಾ ಇದ್ದಾರೆ, ಬೇಲ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಆ ಕುಮಾರಸ್ವಾಮಿ ಗಂಗೇನಹಳ್ಳಿದೊಂದು ಡಿನೋಟಿಫೈ ಆಗದೆ, ಅದಕ್ಕೆ ಹಿಂದೆ ಸಂಡೂರ ಹತ್ರ 500 ಎಕರೆ ಜಾಗವನ್ನು ಯಾವುದೇ ಒಂದು ರಿಜಿಸ್ಟರ್ ಆಗದೆ ಇರತಕ್ಕಂತಹ ಕಂಪ್ನಿಗೆ ನೀನು ಮಾಡಿಕೊಟ್ಟಿದೆಯಲ್ಲಪ್ಪ ಕುಮಾರಸ್ವಾಮಣ್ಣ. ಆ ಒಂದು ಕೇಸನ್ನು ನೀವು ತನಿಖೆಗೆ ಒಳಪಡಿಸಿ ಅಂತ ಕೇಳ್ರಿ ರಾಜ್ಯಪಾಲರನ್ನ. ನನ್ನ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡ್ಕೋಬೇಕಾದ್ರೆ ನೀವು ಅದನ್ನು ತನಿಖೆಗೆ ವಹಿಸಿ ಪ್ರಾಸಿಕ್ಯೂಷನ್ಗೆ ನೀವು ಅನುಮತಿ ಕೊಡಿ ಅಂತ ನೀವು ರಾಜ್ಯಪಾಲರನ್ನು ಕೇಳಬೇಕಲ್ಲ. ಅವ್ರು ನಿರಪರಾಧಿ ಆಗಿದ್ರೆ ಕೇಳಲಿ. ಇಲ್ಲ, ಇದು ಮೌನ ಅನ್ನೋದಕ್ಕಿಂತ ನಾವು ಏನು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಲ್ಲ. ಭಾರತ ದೇಶದ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಹೋರಾಟ, ಪ್ರತಿಭಟನೆಯ ಸಂಘಟನೆ ಹಕ್ಕನ್ನು ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸಾಕ್ಬೇಕನ್ನುವಂಥ ಷಡ್ಯಂತ್ರವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಇದು ಬರೀ ರಾಜಭವನದ ಷಡ್ಯಂತ್ರ ಅಲ್ಲ, ಕೇಂದ್ರ ಸರ್ಕಾರದ ಷಡ್ಯಂತ್ರ. ಕೇಂದ್ರ ಸರ್ಕಾರದ ಷಡ್ಯಂತ್ರದ ಭಾಗವಾಗಿ ಇವತ್ತು ರಾಜಭವನ ಸಂಪೂರ್ಣ ದುರುಪಯೋಗ ಆಗಿದೆ. ರಾಜ್ಯಪಾಲರು ಯಾವುದೇ ಪೂರ್ವಪರಗಳನ್ನು ಚರ್ಚೆ ಮಾಡದೆ, ಅದರ ಬಗ್ಗೆ ಮಾಹಿತಿಗಳನ್ನು ಪಡೆದೇ ಏಕಾಏಕಿಯಾಗಿ ಮಾಡಿದಂತಹ ಒಂದು ಆದೇಶ ಇವತ್ತು ಇಷ್ಟೊಂದು ಕೋಲಾಹಲವನ್ನೆಲ್ಲ ಸೃಷ್ಟಿ ಮಾಡ್ತಾ ಇದೆ. ಜನತೆಯಿಂದ ಆಯ್ಕೆಯಾಗಿರುವಂಥ ಒಂದು ಸಂಪೂರ್ಣ ಬಹುಮತದ ಸರ್ಕಾರವನ್ನು ಉರುಳಾಕಿಸ್ಬೇಕು ಅನ್ನುವಂತಹ ಪಿತೂರಿಯನ್ನು ಇವತ್ತು ಏನು ಮಾಡಿದ್ದಾರೆ. ಆ ಪಿತೂರಿಯ ವಿರುದ್ಧ ನಾವೆಲ್ಲರೂ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಇವತ್ತು ನಂಬಿಕೆ ಇದೆ, ಮೊನ್ನೆ ಸಿದ್ದರಾಮಯ್ಯನವರ ವಿರುದ್ಧ ಏನು ಇಷ್ಟೊಂದೆಲ್ಲ ಇವರೆಲ್ಲ ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ, ಈ ಷಡ್ಯಂತ್ರಗಳನ್ನು ಮೀರಿ ಕಾನೂನಲ್ಲಿ, ನ್ಯಾಯಾಂಗದಲ್ಲಿ ಇವರು ಗೆದ್ದು ಬರ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಇದೆ. ಆದರೆ ಈ ಸಂದರ್ಭದಲ್ಲಿ ದಲಿತ, ದಮನಿತ, ಶೋಷಿತ ಸಮುದಾಯಗಳು ಮೊನ್ನೆ ಸಿದ್ದರಾಮಯ್ಯರ ಜೊತೆಗಿದ್ದೀವಿ ಮತ್ತು ರಾಜ್ಯ ಸರ್ಕಾರದ ಜೊತೆಗಿದ್ದೀವಿ. ರಾಜ್ಯ ಸರ್ಕಾರ 136 ಸೀಟ್ಗಳನ್ನು ಪಡೆದು ಇವತ್ತು ಅಧಿಕಾರ ಮಾಡ್ತಿರ್ಬೇಕಾದ್ರೆ ವಿರೋಧ ಪಕ್ಷ ಅಧಿಕಾರಕ್ಕೆ ಸ್ಪಂದನೆಯನ್ನು, ಸಹಕಾರವನ್ನು ಕೊಡೋದ್ರ ಬದಲಾಗಿ ಈ ಸರ್ಕಾರವನ್ನು ಉರುಳಿಸೋದಕ್ಕೆ ಹೊರಟಿದೆ. ಹಾಗಾಗಿ ಸರ್ಕಾರವನ್ನು ಉರುಳಿಸೋಕೆ ಹೊರಟಿರುವಂಥ ಷಡ್ಯಂತ್ರದ ವಿರುದ್ಧ ದಮನಿತ ಸಮುದಾಯಗಳು ಇದ್ದೀವಿ. ಇದು ಬರೀ ನಮ್ಮ ರಾಜ್ಯಕ್ಕೆ ಸೀಮಿತವಾಗಲ್ಲ. ಈಗಾಗಲೇ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ನ ಜೈಲಿಗೆ ಹಾಕಿದ್ರು, ಹೇಮಂತ್ ಸೊರೇನ್ ಅವರನ್ನು ಜೈಲಿಗೆ ಹಾಕಿದ್ರು. ಕೇರಳದ ಸರ್ಕಾರ ಉಳಿಸೋದಕ್ಕೆ ಇದೇ ರೀತಿಯ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಇದೇ ರೀತಿಯ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ BJP ಹತ್ತಿರ ಸರ್ಕಾರಗಳು ದೇಶದಲ್ಲಿ ಇರಬಾರ್ದು ಅನ್ನುವಂಥ ಒಂದು ಕುತಂತ್ರವನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮಾಡೋಕೆ ಹೊರಟಿದ್ದಾರೆ. ಯಾಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ, ನರೇಂದ್ರ ಮೋದಿಯ ಸರ್ಕಾರದ ತಪ್ಪುಗಳನ್ನು ಇಂಚಿಂಚಾಗಿ ಪ್ರತಿ ಸಲ ಟೀಕೆ ಮಾಡುವಂಥ ಸಾಮರ್ಥ್ಯ ಇರುವಂಥ ನಾಯಕ ಸಿದ್ದರಾಮಯ್ಯನವರು. ರಾಹುಲ್ ಗಾಂಧಿ ಅವರ ನಂತರದಲ್ಲಿ ಪ್ರಬಲವಾಗಿ ನರೇಂದ್ರ ಮೋದಿ ಅವರ ವಿರುದ್ಧವಂಥ ಹೋರಾಟಗಳನ್ನು ಮಾಡ್ತಾ ಇರುವಂತಹ ಒಬ್ಬ ಜನನಾಯಕ ಸಿದ್ದರಾಮಯ್ಯನವ್ರನ್ನ ಮುಗಿಸಾಕ್ಬೇಕನ್ನುವಂಥ ಕಾರಣಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಎಷ್ಟು ದುರಂತ ಮತ್ತು ಬೇಜಾರಂತಂದರೆ, ಭ್ರಷ್ಟಾಚಾರದ ಬಗ್ಗೆ ಇವತ್ತು BJP ಅವರು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಆದರೆ ಈ ಬೇರೆ ಯಾವುದೋ ಪಕ್ಷದಲ್ಲಿದ್ದು ಭ್ರಷ್ಟಾಚಾರ ಮಾಡಿ ಆ ನಂತರ BJPಗೆ ಸೇರಿಕೊಂಡ್ರು ಅಂತ ಹೇಳಿದ್ರೆ ಅವರೆಲ್ಲರೂ ಸಚ್ಚರಿದ್ರಿಂದ ಆಗ್ಬಿಡ್ತಾರೆ. ಅಂದರೆ BJP ಅಂದರೆ ಒಂದು ರೀತಿಯಲ್ಲಿ ವಾಷಿಂಗ್ ಮಿಷನ್ ಥರ ಆಗ್ತಾ ಇದೆ. ಇವತ್ತು ಭ್ರಷ್ಟಾಚಾರಿಗಳ ಕೂಪವೇ ಅದನ್ನು ಇಟ್ಕೊಂಡು ಬೇರೆ ಪಕ್ಷಗಳನ್ನು ಟೀಕೆ ಮಾಡೋದು ಕೊಟ್ಟಿದ್ದಾರೆ. ಇದು ಸರಿಯಾದಂಥದ್ದಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.